ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಿ ಇಂಟೆಲಿಜೆನ್ಸಿಯಾ ಚಾನೆಲ್. ನಾನು ಸಂಗೀತ ಭಟ್. ತುಂಬಾ ಕ್ಲೈಂಟ್ಸ್ಗಳು ಅಥವಾ ತುಂಬಾ ಜನರು ನನ್ನ ಹತ್ರ ಒಂದು ಡೌಟ್ ಕೇಳ್ತಾ ಇದ್ದಾರೆ. ನಾನು ಎಷ್ಟೋ ವರ್ಷದ ಹಿಂದೆ ಒಂದು ಸಣ್ಣ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೇನೆ. ಇವಾಗ ಅದು ಗ್ರೋ ಆಗಿ ದೊಡ್ಡ ಮಟ್ಟದಲ್ಲಿ ಪ್ರಾರಂಭವಾಗಿದೆ. ಆಗ ನಾನು ಪ್ರಾರಂಭ ಮಾಡುವಾಗ ಸೋಲೋ ಪ್ರೊಪ್ರೈಟರ್ಶಿಪ್ ಅನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಆದ್ರೆ ಇವಾಗ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಎನಿ ಅದರ್ ಆಪ್ಷನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಹೌದು, ನಾನು ಹೇಳಿದಾಗೆ ಅಲ್ಲಿ ನಿಮ್ಗಾಗಿ ಇನ್ನೊಂದು ಆಪ್ಷನ್ ಕೂಡ ಇದೆ. ಏನಪ್ಪಾ ಅಂದ್ರೆ 1% ಕಂಪನಿ ಪ್ರೈವೇಟ್ ಲಿಮಿಟೆಡ್. ಇದನ್ನು ಶಾರ್ಟ್ ಆಗಿ OPC ಅಂತಾನು ಕರೀತಾರೆ. OPC ಅಂದ್ರೆ ಏನು? ಇಲ್ಲಿ ಯಾವ ರೀತಿಯ ಲಾಭಗಳನ್ನ ನೀವು ಪಡ್ಕೊಳ್ಬಹುದು ಹಂತ ಹಂತವಾಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋವನ್ನ ಕೊನೆ ತನಕ ನೋಡೋದು, ಲಿ ಇಂಟೆಲಿಜೆನ್ಸಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು. ಮತ್ಯಾಕೆ ತಡ, ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಇನ್ನು ನಿಮ್ಮ ತಲೆಯಲ್ಲಿ OPC ಅಂದ್ರೆ 1% ಕಂಪನಿ ಅಂದ್ರೆ ಏನಪ್ಪಾ ಅಂತ ತಲೆಯಲ್ಲಿ ಕಾಡ್ತಾ ಇರಬಹುದು. ಇದು ಏನೂ ಇಲ್ಲ, ನೀವು ಬಿಸ್ನೆಸ್ ಅನ್ನ ಅಥವಾ ನೀವು ಕಂಪನಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಒಬ್ಬನೇ ಓನರ್ ಇಲ್ಲಿ ಇರ್ತಾರೆ. ಅಂದ್ರೆ ಒಬ್ಬನೇ ಈ ಕಂಪನಿಯನ್ನ ಪ್ರಾರಂಭ ಮಾಡ್ತಾನೆ. ನೀವು ಲಾಭ ಗಳಿಸಿದ್ರು, ನೀವು ನಷ್ಟ ಗಳಿಸಿದ್ರು, ಒಂದೇ ವ್ಯಕ್ತಿ ಅಂದ್ರೆ ಯಾರು ಓನರ್ ಆಗಿರ್ತಾರೆ ಅವನಿಗೆ ಇದು ಪರಿಣಾಮ ಬೀಳುತ್ತೆ. ಒಂದು ವೇಳೆ ನೀವು ಅತಿ ಹೆಚ್ಚಾದ ನಷ್ಟವನ್ನ ಗಳಿಸ್ತಾ ಇದ್ರೆ ನಿಮ್ಮ ವೈಯಕ್ತಿಕ ಪ್ರಾಪರ್ಟಿ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಎಲ್ಲವನ್ನ ಕಂಪನಿಯೇ ನಿಭಾಯಿಸ್ತದೆ, ಎಲ್ಲ ಕಂಪನಿ ಮೇಲೆ ಹೊರೆ ಹೊರುತ್ತಾರೆ. ಇನ್ನು ಈ ಕಾಯ್ದೆ ಕೂಡ ಭಾರತದಲ್ಲಿ 2013ರ ಕಾಯ್ದೆ ಅಡಿ ನೋಂದಿತವಾಗಿದೆ. ಇನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಹೇಗೆ ಒಂದು ಕಾನೂನುಬದ್ಧವಾಗಿ ಒಂದು ಅರ್ಹತೆ ಇರುತ್ತದೋ ಹಾಗೇನೆ ಇದಕ್ಕೆ ಕೂಡ ಲೀಗಲ್ ಎಂಟಿಟಿ ಇರುತ್ತೆ. ಅದೆಷ್ಟೋ ಜನರಿಗೆ ಒಂದು ಡೌಟ್ ಇರುತ್ತೆ, ಸೋಲ್ ಪ್ರೊಪ್ರೈಟರ್ಶಿಪ್ ಮತ್ತು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮಧ್ಯದಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ. ಇವಾಗ ನಾನು ಅಂಶವಾಗಿ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಮೊದಲನೇ ಹಂತವಾಗಿ ಡಿಫ್ರೆನ್ಸ್ ನೋಡೋದಾದರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ ಅಲ್ಲಿ ಯಾವ ರೀತಿಯ ನೀವು ನಷ್ಟವನ್ನ ಗಳಿಸ್ತಾ ಹೋದ್ರೆ ನಿಮ್ಮ ಪರ್ಸನಲ್ ಪ್ರಾಪರ್ಟಿ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಇನ್ನು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೀವು ಯಾವುದೇ ರೀತಿಯ ಲಾಸ್ ಅನ್ನ ಗಳಿಸ್ತಾ ಹೋದ್ರೆ ಅದು ಕಂಪನಿಯೇ ನಿಭಾಯಿಸ್ತದೆ. ಯಾವುದೇ ಲಾಸ್ ಆದ್ರೆ ಅದು ಕಂಪನಿ ಮೇಲೆ ಬೀಳುತ್ತೆ ಹೊರತು ನಿಮ್ಮ ಪರ್ಸನಲ್ ಪ್ರಾಪರ್ಟಿ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಇನ್ನು ಎರಡನೆಯ ಡಿಫ್ರೆನ್ಸ್ ನೋಡೋದಾದ್ರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ ಅಲ್ಲಿ ನಿಮ್ಮ ಹತ್ರ ಬರುವಂತಹ ಕಸ್ಟಮರ್ಸ್ ನಿಮ್ಮದು ಸಣ್ಣ ರೀತಿಯ ಬಿಸ್ನೆಸ್ ಅಂತ ಅನ್ಕೊಳ್ತಾರೆ, ನಿಮ್ಮ ಸ್ಟೇಟಸ್ ತುಂಬಾ ಕೆಳಗಾಗಿರುತ್ತೆ. ಅದೇ ನೀವು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅನ್ನ ನೀವು ನಿಭಾಯಿಸ್ತಾ ಇದ್ರೆ ನಿಮ್ಮ ಹತ್ರ ಬರುವಂತಹ ಕಸ್ಟಮರ್ಸ್ ನಿಮ್ಮದು ದೊಡ್ಡ ರೀತಿಯಲ್ಲಿ ಬಿಸ್ನೆಸ್ ನಡೀತಾ ಇದೆ ಅಂತ ದೊಡ್ಡ ರೀತಿಯ ಸ್ಟೇಟಸ್ ಅಲ್ಲಿ ನಿಮ್ಮನ್ನ ನೋಡ್ತಾರೆ. ಇನ್ನು ಮೂರನೆಯ ಡಿಫರೆನ್ಸ್ ನೋಡೋದಾದ್ರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ವಿವಿಧ ರೀತಿಯ ತೆರಿಗೆಗಳನ್ನ ನಾವು ನೋಡ್ತೀವಿ. 5%, 20%, 25% ಈ ತರ ವಿಭಿನ್ನವಾಗಿರುತ್ತೆ. ಆದ್ರೆ 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಿಮಗೆ ಫ್ಲಾಟ್ 25% ನೀವು ಗಳಿಸುವ ಆದಾಯದ ಮೇಲೆ ಭರಿತವಾಗಿರುತ್ತೆ. ಇನ್ನು ನಾಲ್ಕನೇ ಹಂತವಾಗಿ ಡಿಫರೆನ್ಸ್ ನೋಡೋದಾದ್ರೆ, ಸೋಲ್ ಪ್ರೊಪ್ರೈಟರ್ಶಿಪ್ ಫರ್ಮ್ ಅಲ್ಲಿ MSME ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕು. ಇನ್ನು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ರಿಜಿಸ್ಟರ್ ಆಫ್ ಕಂಪನಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕು. ಇನ್ನು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅನ್ನು ಪ್ರಾರಂಭ ಮಾಡಲು ಏನೆಲ್ಲ ಮೂಲಭೂತ ಅವಶ್ಯಕತೆಗಳು ಇದೆ ಅಂತ ನೋಡೋಣ. ಮೊದಲನೆಯ ಅವಶ್ಯಕತೆ ಏನಪ್ಪಾ ಅಂದ್ರೆ, ಯಾವ ವ್ಯಕ್ತಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಾನೋ ಅದೇ ವ್ಯಕ್ತಿ ಶೇರ್ ಹೋಲ್ಡರ್ ಆಗಿರ್ಬೇಕು, ಹಾಗೆ ಅದೇ ವ್ಯಕ್ತಿ ಒಬ್ಬ ಡೈರೆಕ್ಟರ್ ಆಗಿರ್ಬೇಕು. ಇನ್ನು ಎರಡನೆಯದಾಗಿ ಇದನ್ನ ಪ್ರಾರಂಭ ಮಾಡಲು ಒಬ್ಬ ನಾಮಿನಿಯ ಅವಶ್ಯಕತೆ ಇರುತ್ತೆ. ಯಾರು ಡೈರೆಕ್ಟರ್, ಯಾರು ಶೇರ್ ಹೋಲ್ಡರ್ ಆಗಿರ್ತಾನೆ ಅವನನ್ನು ಬಿಟ್ಟು ಇನ್ನೊಬ್ಬ ಅಡಿಷನಲ್ ವ್ಯಕ್ತಿ ನಾಮಿನಿ ಆಗಿರ್ತಾನೆ. ಇನ್ನು ಮೂರನೆಯ ಹಂತವಾಗಿ ಈ ಎಲ್ಲ ವ್ಯಕ್ತಿಗಳು, ಯಾರು ಓನರ್ ಆಗಿರ್ಬೋದು, ಯಾರು ನಾಮಿನಿ ಆಗಿರ್ಬೋದು, ಅವರು ಭಾರತದ ಮೂಲ ವ್ಯಕ್ತಿಗಳಾಗಿರ್ಬೇಕು, ಭಾರತದಲ್ಲೇ ಹುಟ್ಟಿ ಬೆಳೆದಿರಬೇಕು. ಇನ್ನು ನಾಲ್ಕನೆಯ ಹಂತವಾಗಿ ನಿಮಗೆ ಆಫೀಸ್ ಸ್ಪೇಸ್ ಅದು ಭಾರತದಲ್ಲಿಯೇ ಇರಬೇಕು. ಇನ್ನು ಐದನೇ ಹಂತವಾಗಿ ನೀವು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಆದ್ರೆ ನಿಮ್ಮ ಕೈಯಲ್ಲಿ ಕ್ಯಾಪಿಟಲ್ ಆಗಿ 1 ಲಕ್ಷ ರೂಪಾಯಿ ಇರಬೇಕು. ಇನ್ನು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೋಂದಾಯಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ ಯಾವುದೆಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲನೆಯದಾಗಿ ಆ ವ್ಯಕ್ತಿಯ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಾಮಿನಿಯದ್ದು ಇರಬೇಕು, ಹಾಗೆ ಡೈರೆಕ್ಟರ್ ಅಥವಾ ಶೇರ್ ಹೋಲ್ಡರ್ ಇದ್ದು ಇರಬೇಕು. ಇನ್ನು ಎರಡನೇ ಹಂತವಾಗಿ
ಆಫೀಸ್ ಅಡ್ರೆಸ್ಗೋಸ್ಕರ ನೀವು ರೆಂಟಲ್ ಅಗ್ರಿಮೆಂಟ್ ಮತ್ತು ಇಬಿ ರಿಸಿಪ್ಟ್ ಅನ್ನ ಕೊಡಬೇಕಾಗುತ್ತೆ. ಇನ್ನು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಅಂತಾದ್ರೆ ಯಾವುದೆಲ್ಲ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಇನ್ನು ಮೊದಲನೇದಾಗಿ ನಾವು ಒಂದು ಕಂಪನಿಯನ್ನ ಅಥವಾ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಆದ್ರೆ ಮೊದಲಿಗೆ ನಾವು ಕಂಪನಿಗೆ ಇಡಬೇಕಾದ ಹೆಸರಿನ ಅಪ್ರೂವಲ್ ಅನ್ನ ರಿಜಿಸ್ಟರ್ ಆಫ್ ಕಂಪನಿಯಿಂದ ಪಡ್ಕೊಳ್ಬೇಕು. ಇನ್ನು ಎರಡನೆಯ ಹಂತವಾಗಿ ಎಲ್ಲ ದಾಖಲೆಗಳಿಗೂ ಡಿಜಿಟಲ್ ಸಿಗ್ನೇಚರ್ ಅನ್ನ ನಾವು ಮಾಡಬೇಕಾಗಿರುತ್ತೆ. ಇನ್ನು ಮೂರನೆಯ ಹಂತವಾಗಿ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ನಾವು ರಿಜಿಸ್ಟರ್ ಆಫ್ ಕಂಪನಿಯಿಂದ ಪಡೆದುಕೊಳ್ಬೇಕು. ಇನ್ನು ಎಲ್ಲ ದಾಖಲೆಗಳನ್ನ ನಾವು ಆರ್ಒಸಿಗೆ ಸಬ್ಮಿಟ್ ಮಾಡೋ ಮೊದಲು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ ಅಸೋಸಿಯೇಷನ್ಗೆ ಎಲ್ಲ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು. ಇನ್ನು ಎಲ್ಲ ಡಾಕ್ಯುಮೆಂಟ್ ಅನ್ನ ಆರ್ಒಸಿ ವೆರಿಫಿಕೇಶನ್ ಆದ ನಂತರ ನಮಗೆ ಕಂಪನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಬೋನಸ್ ಮಾಹಿತಿಯನ್ನ ನಿಮ್ಗೋಸ್ಕರ ತಂದಿದ್ದೀನಿ. ಏನಪ್ಪಾ ಅಂದ್ರೆ ನೀವು ಕೂಡ ಹೊಸ ಕಂಪನಿ ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು, ಬಟ್ ನಂಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತ ಆದ್ರೆ ನಮ್ಮ ಟೀಮ್ ನಿಮ್ಗೋಸ್ಕರ PDF ಅನ್ನ ಕಳಿಸುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಕಮೆಂಟ್ ಬಾಕ್ಸ್ಗೆ ಹೋಗಿ ಬಿಸ್ನೆಸ್ ಅಂತ ಟೈಪ್ ಮಾಡಿ ನಮಗೆ ಕಳಿಸ್ಬೇಕು. ಇನ್ನು ಈ ವಿಡಿಯೋದಲ್ಲಿ ನಾನು 1% ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಯಾವ ರೀತಿಯ ಲಾಭಗಳಿದೆ, ಹೇಗೆ ನೋಂದಣಿ ಮಾಡೋದು ಎಲ್ಲವನ್ನ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಇದಾದ ನಂತರನೂ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಆದ್ರೆ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನ ನಮ್ಮ ಟೀಮ್ ನಿಮ್ಗೆ ಕೊಡ್ತಾರೆ. ಥ್ಯಾಂಕ್ ಯು.